ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ಇದು 300ನೇ ಸಂಚಿಕೆ. ಎಲ್ಲ ಸಂಚಿಕೆಗಳನ್ನು ಶೂಟಿಂಗ್ ಮಾಡಿರ್ತಕ್ಕಂಥ ನನ್ನ ಬಾಳ ಸಂಗಾತಿ ಶ್ರೀಮತಿ ರತ್ನಾಬಾಯಿ ಮತ್ತು ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ವಿಷಯ ಮನ್ರೇಗಾ ಅಂತಲೂ ಕೂಡ ಹೇಳ್ತಾಯಿದ್ರು. ಅಂದರೆ ಗ್ರಾಮೀಣ ಭಾಗದ ನಿರುದ್ಯೋಗಿಗಳಿಗೆ ವರ್ಷದಲ್ಲಿ 100 ದಿನ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ. ಇದರ ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಜಿ ರಾಮ್ಜಿ ಅಂತಕ್ಕಂಥ ಹೆಸರಿನಲ್ಲಿ, ಅಂದರೆ ರಾಮನ ಹೆಸರಿನಲ್ಲಿ ಗಾಂಧೀಜಿ ಹೆಸರನ್ನು ತೆಗೆದಿದ್ದಾರೆ. ಅದೇನೇ ಇರಲಿ, ಇಲ್ಲಿ ಏನಾಗ್ತದೆ, ರಾಜ್ಯ ಸರ್ಕಾರಗಳಿಗೆ ಅದು ಹೊರೆ ಆಗ್ತದೆ. ಈಗ ಸುಮಾರು 5 ವರ್ಷದಲ್ಲಿ ಒಂದು 20,000 ಕೋಟಿ ರೂಪಾಯಿ ಪ್ರತಿ ರಾಜ್ಯ ಸರ್ಕಾರಗಳು ಕೂಡ ಇದಕ್ಕೆ 40%, ಅಂದರೆ 60% ಕೇಂದ್ರ ಸರ್ಕಾರದ್ದು ಮತ್ತು 40% ರಾಜ್ಯ ಸರ್ಕಾರದ್ದು. ಆ ದುಡ್ಡನ್ನು ಎಲ್ಲಿಂದ ತರ್ತಾರೆ ಅಂತಕ್ಕಂಥ ಒಂದು ವಿಚಾರ. ಯಾಕಪ್ಪ ಅಂದರೆ ಕೇಂದ್ರೀಕೃತ ಆಗಿರ್ತಕ್ಕಂಥ ಸಂಪನ್ಮೂಲ ವ್ಯವಸ್ಥೆ ನಮ್ಮದು. ಖರ್ಚು ವೆಚ್ಚಗಳು ವಿಕೇಂದ್ರೀಕರಣ ಮತ್ತು ಆದಾಯ ಎಲ್ಲ ಕೇಂದ್ರೀಕೃತ. ಈ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆ ಭಾಳ ವೀಕ್ ಆಗ್ತದೆ. ಕೇಂದ್ರ ಸರ್ಕಾರ ವೀಕ್ ಆದರೆ ಸಮಸ್ಯೆ ಇಲ್ಲ, ಆದರೆ ರಾಜ್ಯಗಳು ಯಾವಾಗಲೂ ಕೂಡ ಬಲಿಷ್ಠ ಆದಾಗ ದೇಶಕ್ಕೆ ಒಳ್ಳೆಯದಾಗ್ತದೆ. ನಂತರ ಒಂದು ವರ್ಷದಲ್ಲಿ 100 ದಿವಸ ಇದ್ದಿದ್ದನ್ನು 125 ದಿವಸ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೂಡ ಅಲ್ಲಿ ಕೃಷಿ ಚಟುವಟಿಕೆ ಆದಾಗ ಏನು 3-4 ತಿಂಗಳು ಇರ್ತದೆ, ಅಲ್ಲಿ ಆವಾಗ ಅವರಿಗೆ ಕೆಲಸ ಸಿಗಲ್ಲ. ಹೀಗೆ ಭಾಳ ಗೊಂದಲವಾಗಿದೆ. ಇದು ಯಾವುದೇ ಕಾರಣಕ್ಕೂ ಕೂಡ ಗ್ರಾಮೀಣ ಭಾಗದ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸ ಭಾಳ ಒಳ್ಳೆಯ ಕೆಲಸ ಆಗಿತ್ತದು. ಇಡೀ ಜಗತ್ತಿನಲ್ಲೇ ಮನ್ರೇಗಾ ಅಂತಕ್ಕಂಥ ಸ್ಕೀಮು ಒಂದು ಮಾದರಿ ಸ್ಕೀಮ್ ಆಗಿತ್ತು. ಆ ದೃಷ್ಟಿಯಲ್ಲಿ ಒಕ್ಕೂಟದ ವ್ಯವಸ್ಥೆ ಸ್ಟ್ರಾಂಗ್ ಇರಬೇಕು, ಬಲಿಷ್ಠ ಇರಬೇಕು ಅಂತಕ್ಕಂಥ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಇದ್ದರೆ ಇದನ್ನು ಬದಲಾವಣೆ ಮಾಡಿ ಏನು ಹಳೆಯ ಸಿಸ್ಟಮ್ ಇತ್ತು ಅಲ್ಲಿ ಸರಿಯಾಗಿ ಆ ಫಂಡ್ ಅಲೋಕೇಶನ್, ಯಾವುದು ಅನುದಾನದ ನಿಗದಿ ಮಾಡೋದು, ಆಮೇಲೆ ಟೈಮ್ ಸರಿಯಾಗಿ ಅವರಿಗೆ ಕೂಲಿಯನ್ನು ಕೊಡೋದು, ಇವೆಲ್ಲವನ್ನು ಕೂಡ ಮಾಡಿದರೆ ಎಲ್ಲವೂ ಸರಿಯಾಗ್ತದೆ. ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಕೇಂದ್ರ ಸರ್ಕಾರ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ 300ನೇ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪುನಃ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.